ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಸುಜಾತ ಬೆಂಡೆ, ಪ್ರೊಫೆಸರ್ KLN ಮೂರ್ತಿ ಅಂತೆ ಈತ ಮಾನಸಿಕ ಮತ್ತು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಂತೆ. ಈ ಒಂದು ಮಾನಸಿಕ ಮತ್ತು ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ಕೂಡ, ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಿಗೂ ಕೂಡ ಈಕೆ ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾಳೆ. ಕಂಪ್ಲೇಂಟ್ ಅನ್ನ ತೆಗೆದುಕೊಂಡಂತ ಕುಲಪತಿಗಳು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ನಡೆಸ್ತಾರೆ. ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಆ ಪ್ರೊಫೆಸರ್ದು ತಪ್ಪು ಅಂತಾನೂ ಕೂಡ ಪ್ರಾಥಮಿಕವಾಗಿ ಗೊತ್ತಾಗುತ್ತೆ. ಅದಾದ್ಮೇಲೆ ಆತನನ್ನ ಅಮಾನತು ಮಾಡಲಾಗುತ್ತೆ. ಅಮಾನತು ಮಾಡಿದ ಮೇಲೆ ಈಕೆ ಕೇಸ್ ವಾಪಸ್ ತೆಗೆದುಕೊಂಡಿದ್ದಾಳೆ ಅಂತ ಕುಲಪತಿಗಳು ಹೇಳ್ತಾ ಇದ್ದಾರೆ. ಆದರೆ ಇತ್ತೀಚೆಗೆ ನಡೆದಂತಹ ಘಟಿಕೋತ್ಸವದಲ್ಲಿ ಆಕೆಗೆ ಡಾಕ್ಟರೇಟ್ ಪದವಿಯನ್ನ ಕೊಡಲಾಗಲಿಲ್ಲ. ಹೀಗಾಗಿ ಡಾಕ್ಟರೇಟ್ ಪದವಿ ಕೊಡಲಿಲ್ಲ. ಇದಕ್ಕೆ ಕಾರಣ ತಾನು ಮಾಡಿದಂತಹ ಆರೋಪ, ತನ್ನ ಮೇಲೆ ನಡೆದಂತಹ ಲೈಂಗಿಕ ದೌರ್ಜನ್ಯದ ಬಗ್ಗೆ ತಾನು ಓಪನ್ ಆಗಿ ಮಾತನಾಡಿದ್ದರಿಂದ ಈ ರೀತಿ ತನಗೆ ಈ ಡಾಕ್ಟರೇಟ್ ಪದವಿಯನ್ನ ಕೊಡದೆ ನನಗೆ ಅನ್ಯಾಯ ಮಾಡಿದ್ದಾರೆ. ಬೇಲಿನೇ ಎದ್ದು ಹೊಲ ಮೇಯ್ದ್ರೆ ತಾನೇನು ಮಾಡೋಕ್ಕಾಗುತ್ತೆ ಅಂತ ಆಕೆ ಅಸಹಾಯಕಳಾಗಿ ಈಗ ನಿದ್ದೆ ಮಾತ್ರೆ ಸೇವಿಸಿ ಆಸ್ಪತ್ರೆಯ ಪಾಲಾಗಿದ್ದಾಳೆ.